ಹಾಯ್ ಫ್ರೆಂಡ್ಸ್, ನಾವಿವತ್ತು ಮನೇಲಿರೋಂಥ ಪದಾರ್ಥಗಳನ್ನ ಬಳಸಿ ಹೇರ್ ಫಾಲ್ ಮತ್ತು ಹೇರ್ ಗ್ರೋತ್ ಹೇರ್ ಆಯಿಲ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಮೊದಲಿಗೆ ಕೊಬ್ಬರಿ ಎಣ್ಣೆ, ಗಾಣದ ಎಣ್ಣೆ ಫ್ರೆಂಡ್ಸ್, ಇದು ಪ್ಯೂರ್ ಕೊಬ್ಬರಿ ಎಣ್ಣೆ 1 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಮೆಂತ್ಯ, ದಾಸವಾಳ ಎಲೆ, ಆಲೋವೆರಾ, ಕರಿಬೇವು, 10 ಲವಂಗ, ಬಿಸಿಲಲ್ಲಿ ಒಣಗಿಸಿರೋಂಥ ದಾಸವಾಳ ಹೂ ತೊಗೊಂಡಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು 1 ಕಪ್ಪು ಕೊಬ್ಬರಿ ಎಣ್ಣೆನ ಹಾಕೋಬೇಕು. ಕೊಬ್ಬರಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಡಬೇಕು. ಸ್ವಲ್ಪ ಬೆಚ್ಚಗಾದ ಮೇಲೆ ಅದಕ್ಕೆ ನಾವು ತೊಗೊಂಡಿರೋಂಥ ಪದಾರ್ಥಗಳನ್ನೆಲ್ಲ ಹಾಕಬೇಕು. ನಾನು ತೊಗೊಂಡಿರೋ ಐಟಮ್ ಎಲ್ಲ ಮನೇಲಿ ಸಿಗೋ ಅಂಥದ್ದೇ. ದಾಸವಾಳ ಹೂ ಒಂದು ಎನಿ ಟೈಮ್ ಸಿಗೋಲ್ಲ, ಹಾಗಾಗಿ ನಾನು ಸೀಸನ್ ಇದ್ದಾಗ ತೊಗೊಂಡು ಹೂನ ಒಣಗಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಅಷ್ಟೇ ಸಿಗೋಲ್ಲ ಅಂತ ಅಂದರೆ ದಾಸವಾಳ ಹೂನ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಎತ್ತಿಟ್ಕೊಳ್ಳಿ, ತುಂಬ ಟೈಮ್ ಬರುತ್ತದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಬೆಚ್ಚಗಾದ ಮೇಲೆ ಈ ಐಟಮ್ ಎಲ್ಲನ ಹಾಕಿ ನೋಡಿ, ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಅದನ್ನು. ಅದ್ರ ಪಾಡಿಗೆ ಅದು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೋಬಾರ್ದು. ಅದು ಚೆನ್ನಾಗಿ ಕುದಿಬೇಕು, ಕುದಿಯೋವರೆಗೂ ಬಿಡಬೇಕು. ಮತ್ತು ಕಲರ್ ಚೇಂಜ್ ಗೊತ್ತಾಗುತ್ತೆ ನಮಗೆ. ನಾವು ಹಾಕಿದ್ದು ಇವಾಗ ಯಾವ ಥರ ಪ್ಯೂರ್ ಕೊಬ್ಬರಿ ಎಣ್ಣೆ ಇತ್ತು, ಇವಾಗ ನೋಡಿ ಯಾವ ಥರ ಕಲರ್ ಬಿಡ್ತಾ ಇದೆ. ಸ್ವಲ್ಪ ಗ್ರೀನ್ ಕಲರ್ ಬಿಡುತ್ತದು. ಆ ಗ್ರೀನ್ ಕಲರ್ ಬಿಡೋವರೆಗೂ ಕುದಿಸ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಅದನ್ನು ತುಂಬ ಕ್ರಿಸ್ಪಿ ಆಗೋವರೆಗೂ ಹುರಿಬೇಕು ಚೆನ್ನಾಗಿ. ಪೂರ್ತಿ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಹೇಗೆ ಆ ಗ್ರೀನ್ ಕಲರ್ ಬಂತು ನೋಡಿ, ಅದರಲ್ಲಿರೋ ಅಂಶ ಎಲ್ಲ ಅದನ್ನು ಎಳ್ಕೊತಾ ಇರುತ್ತೆ ಎಣ್ಣೆ. ಹಾಗಾಗಿ ಫ್ರೆಂಡ್ಸ್, ನೀವು ಯಾರು ಕೆಲಸಕ್ಕೆ ಹೋಗ್ತೀರಾ, ನಿಮಗೆ ಮಾಡ್ಕೊಳಕ್ಕಾಗಲ್ಲ, ಟೈಮ್ ಇಲ್ಲ ಅನ್ನೋರು ದಯವಿಟ್ಟು ನಮಗೆ ಕಾಮೆಂಟ್ ಮಾಡಿ, ನಾವೇ ನಿಮಗೆ ಮಾಡಿ ಕಳಿಸ್ಕೊಡ್ತೀವಿ. ನೋಡಿ ಅಷ್ಟು ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಬರೋವರೆಗೂ ಅದು ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಅಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ, ಪರವಾಗಿಲ್ಲ. ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ. ಇದನ್ನು ಅರ್ಧ ಗಂಟೆ ತಣ್ಣಗಾಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಕೈ ಆಡಿಸ್ಬಾರ್ದು, ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಅದು ತಣ್ಣಗಾದ ಮೇಲೆ ಈ ಎಲ್ಲ ಐಟಮು ಕ್ರಿಸ್ಪಿಯಾಗಿರುತ್ತೆ. ಅದನ್ನು ನಾವು ಒಂದು ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದರಲ್ಲಿ ಏನಿರುತ್ತೆ ಅಂಶಗಳು ಅದೆಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಕಾಫಿ ಫಿಲ್ಟ್ರಲ್ಲಿ ತೊಗೊಂಡು ಫಿಲ್ಟ್ರ್ ಮಾಡ್ಕೋಬೋದು. ಬಟ್ಟೆಲಾದರೂ ಸೋಸ್ಕೋಬೋದು. ನಾನಿಲ್ಲಿ ಕಾಫಿ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಲಿ ಸೋಸಿದ್ರೆ ಒಂದು ಸ್ವಲ್ಪನೂ ಆಯಿಲ್ ವೇಸ್ಟ್ ಆಗೋಲ್ಲ. ನಾನು ಹಾಗೆ ಬಟ್ಟೆಲಿ ಸೋಸ್ತಾಯಿಲ್ಲ ಫ್ರೆಂಡ್ಸ್, ಕಾಫಿ ಫಿಲ್ಟ್ರಲ್ಲಿ ಸೋಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಣ್ಣೆ. ನಾವು ಎಷ್ಟು ಹಾಕಿರ್ತೀವಿ ಅದರಲ್ಲಿ 3/4 ಕಪ್ ಇರುತ್ತೆ. 1/4 ಕಪ್ ಎಣ್ಣೆ ಎಲ್ಲ ಐಟಮ್ಸ್ ಎಲ್ಲ ಎಳ್ಕೊಂಬಿಟ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು 1 ಕಪ್ ಹರಳೆಣ್ಣೆ ಸೇರಿಸ್ತಾ ಇದ್ದೀನಿ. ಪ್ಯೂರ್ ಹರಳೆಣ್ಣೆ ಫ್ರೆಂಡ್ಸ್, ಇದು ಊರಿಂದ ತಂದಿರೋದು ಪ್ಯೂರ್ ಗಾಣದ ಎಣ್ಣೆ, ಅದು ಹರಳೆಣ್ಣೆ. ಅದನ್ನು ಮಿಕ್ಸ್ ಮಾಡಿದರೆ ಹೇರ್ ಗ್ರೋತ್ಗೆ ತುಂಬ ಚೆನ್ನಾಗಾಗುತ್ತೆ ಮತ್ತು ನೆತ್ತಿ ತಂಪಾಗಿರುತ್ತೆ. ಹಾಗಾಗಿ ನಾವು ಹರಳೆಣ್ಣೆ ಯೂಸ್ ಮಾಡ್ತೀವಿ. ಒಂದು ಅರ್ಧ ಕಪ್ಪಷ್ಟು ಹರಳೆಣ್ಣೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಬಾಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಫ್ರೆಂಡ್ಸ್ 6 ತಿಂಗಳು ಬರಾಬರಿ ಬರುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.